Run. ವೆಲ್ಕಮ್ ಟು ಅಮೆರಿಕನ್ ನೆಟ್ ಅಪರ್ಣ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ವಿಜಿತ್ ಹರಾಮ್ ಕೌರ್. ಇವತ್ತಿನ ನ್ಯೂಸ್ ಏನಂತ ನೋಡೋಣ. ಅಯ್ಯೋ ನನ್ನ ಫೇವ್ರೇಟ್ ನ್ಯೂಸ್. ಎಸ್, ಇವತ್ತು ನಮ್ಮ ಡಿಬೇಟ್ಗೆ ನಮ್ಮ ಜೊತೆ ಇದ್ದಾರೆ ಡೂಬ್ಲಿಕ್ ಟಿವಿಯಿಂದ 25 kg ಪೂರ್ತಿ 25 kg, ಒಂದು ಗ್ರಾಮ ಕಮ್ಮಿಲ್ಲ, ಪೂರ್ತಿ 25 kg ಪುಂಗನ. ವೆಲ್ಕಮ್ ಟು ಪುಂಗನ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸೊ ಇವತ್ತಿನ ಶೀರ್ಷಿಕೆ ಈ ದೇಹ ಮಣ್ಣಿಗೆ ಪ್ರಾಣ ಡಿವೋಸ್ಟೆಡ್. ಸೊ ಇರಲಿ. ಸೊ ಪುಂಗನ, ಹೇಳಿ ಪುಂಗನ, ಇವತ್ತು ನೀವೇನು ಬುಲೆಟಿನ್ ನ್ಯೂಸ್ ತಂದಿದ್ದೀರ ನೋಡಿ. ನೋಡ್ತೀನಿ. KAS ಪೇಪರ್ ಲೀಕ್ ಆಗಿದೆ ಅಂತೆ. ಅದು ನಮ್ಗೆ ಯಾಕೆ? ಮೊನ್ನೆ ಯಾವುದೋ ಒಂದು ಹುಡುಗಿದು ರೇಪ್ ಆಗಿದೆ ಅಂತೆ. ಅದು ನಮ್ಗೆ ಬೇಕಾಗಿಲ್ಲ. ಮೊನ್ನೆ ದರ್ಶನ್ದೊಂದು ಫೋಟೋ ಲೀಕ್ ಆಗಿದೆ ಅಂತ ರೀ. ಇದು ಅತಿ ಚೆನ್ನಾಗಿರೋದು. ನೋಡಿ ಏನಾಗಿದೆ ನೋಡಿ. ಏನೋ ಒಂದು 10 kg ಕಡಿಮೆ ಆಗಿದ್ದಾರೆ ಅಂತೆ ದರ್ಶನ್. ನೋಡೋಣ ಫೋಟೋ. ಹೇಳಿ. ಇದು ಯಾವುದೋ ಫಿಲ್ಮ್ ಸೆಟ್ಟಲ್ಲಿ ಕೂತಿರ್ತಾರ ಇದೆ. ಚೇರ್ ಮೇಲೆ ಕೂತಿದ್ದಾನೆ, ಕೈಯಲ್ಲಿ ಸಿಗರೇಟು, ಲೆಫ್ಟ್ ಹ್ಯಾಂಡಲ್ಲಿ ಕಾಫಿ ಕಪ್ ಇದೆ. ನೋಡಿದ್ರೆ ಒಳ್ಳೆ ದನ ಇದ್ದಂಗಿದ್ದಾನೆ. ಹೈವಾಣ. ಇವನಿಗೆ ತೂಕ ಕಮ್ಮಿ ಅಂತಿದಾರ. ನಿಮ್ಗೇನು ಕರ್ನಾಟಕ ಬಂತ ಪುಂಗನ? ಅಷ್ಟೇನು ದಪ್ಪ ಆಗಿಲ್ಲ, ಸ್ವಲ್ಪ ಸ್ವರ್ಗಿರ್ಬಹುದೇನು ಸ್ವಲ್ಪನ ಅನ್ಸುತ್ತೆ. ಲೇ ಪುಂಗನ, ನೋಡ ಸ್ವಲ್ಪ ಅನ್ನಿಸ್ತಿದೆ. ದಪ್ಪ ಇದ್ದಾನೆ, ಹೈವಾಣ ತಾನೆ, ದನ ತೆಗಿದಾನೆ. ಕೊಡಲಿ. ನಿಮ್ಮ ರೌಡಿಸಮ್ ಅನ್ನ ನನ್ನ ಹತ್ರ ತೋರ್ಸಕ್ ಹೋಗ್ಬೇಡಿ. ಇಂಥ ಪುಂಗಿಗಿರಾಕಿಗಳನ್ನ ಅರೆಸ್ಟ್ ನೋಡ್ಬಿಟ್ಟಿದ್ದಾನೆ ಏನೋ ನಾನು. ಹೊಡೆದ್ರೆ ನಿನ್ನ ತಲೆಯಲ್ಲಿ ಸಗಣಿ ಸಿಗಲ್ಲ. ನೀವು ನನ್ನ ಬಗ್ಗೆ ಮಾತಾಡ್ತೀರಾ? ಲೇ ಪುಂಗನ, ತೂಗಿದ್ರೆ ಸೊರಗೆ ತೂಕ ಬಾಳಲ್ಲ. ಎಷ್ಟು ಮಾತಾಡ್ತೀಯ ಅಲ್ಲಿ? ಹಲೋ ಸುಮ್ಮನೆ ರಯ್ಯ. ಮೊನ್ನೆ ಒಂದು 90ಗೆ 2 ಹೆಜ್ಜೆ ನಡೆಯೋಕೆ ಆಗ್ತಿರ್ಲಿಲ್ಲ. ನಿನ್ನ ತೂಕ ನನಗೆ ಗೊತ್ತಿಲ್ವಾ? ಅಯ್ಯೋ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಮುಂದ್ಕೋಣ. ದರ್ಶನ್ ಜೈಲಿನಿಂದ ಹೊರಗಡೆ ರೌಂಡ್ಸ್ ಕರ್ಕೊಂಡು ಹೋದಾಗ ಮೀಡಿಯಾದವ್ರು ನೋಡಿ, ಮೀಡಿಯಾದವ್ರಿಗೆ ಮಿಡಲ್ ಫಿಂಗರ್ ತೋರಿಸಿದಂತೆ. ಹಿಂಗೆ ಕಾಣಿಸಲ್ಲ ವಿಜಿತ್ ಅವ್ರೆ. ರಂಗನ ಹಿಂಗೆ ತೋರ್ಸಾನೆ. ಹಿಂಗೆ ಯೋ ನೀರಯ್ಯ ತೋರ್ಸತ್ತಾನೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಪೋಗೋಣ. ಇದ ಮುಗಿದ್ರೆ ಪೋಗೋಣ. ಇನ್ನ ಐತೆ. ಆಯ್ತಪ್ಪ, ನಿಂದೆ ಮುಂದಕ್ಕೆ ಹೋಗ್ಲಿ. ಅಲ್ಲ, ನೀನೇ ಮುಂದಕ್ಕೆ ಹೋಗು. ಸೊ ನೆಕ್ಸ್ಟ್, ಬಳ್ಳಾರಿ ಸೆಲ್ ಒಳಗಡೆ ಬಿಡ್ಬೇಕಂದ್ರೆ ಇವ್ರದ್ದು ಅಲ್ಲಿ ಸೆಲ್ ನಂಬರ್ ಕೊಡ್ತಾರಲ್ಲ, ಬ್ಯಾಚ್ ನಂಬರ್ನ ಕೊಡ್ಬೇಕಾರೆ ವಿಗ್ ತೆಗ್ಸಿದ್ರಂತೆ. ವಿಗ್ ಯೋ, ನಿನ್ನ ತಲೆನ ನೀನೇ ನೋಡ್ಕೊಂಡಿದ್ದೇನೆ. ನಿನ್ನ ಫ್ರಂಟ್ ಕ್ಯಾಮ್ರಾನ ನೀನು ಓಪನ್ ಮಾಡ್ಕೊಂಡಿದ್ದೇನೆ ಯಾವಾಗಾದ್ರು? ನಿನ್ನ ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೊಂಡಿದ್ದೇನೆ ಬೋಡ. ಲೇ ಪೊಂಗನ, ಒಂದು ದಿನಕ್ಕೆ ಎಷ್ಟು ಊಟ ಮಾಡ್ತೀಯಾ? ಇನ್ನು ಮುಂದೆ 3 ಸರಿ ಊಟ ಮಾಡು. ಬೆಂಗಳೂರಲ್ಲಿ ಮುಂದಿನ ತಿಂಗಳು ಫ್ಲಡ್ ಬರೋದಂತೆ. ಸುಂಟ್ರ ಗಾಳಿ ಆಗೋಗ್ಬಿಡ್ತೀಯ. ಸರಿ ಊಟ ಮಾಡು. ಹಂಗಾದ್ರೆ ಕಾಡಲ್ಲಿ ಸೊಪ್ಪು ಸಿಗ್ತದಲ್ಲ, ಅದನ್ನ ನೀನು ತಗೋ. ಪೊಂಗನ ಮಕ್ಕಳು ಮಾಡ್ತದ್ಯಾ? ಡೋಂಟ್ ಶೋ ಯುವರ್ ರೌಡಿಸಮ್ ಆನ್ ವಿತ್ ಮೀ. ನಿಮ್ಮ ರೌಡಿಸಮ್ ಅನ್ನು ನನ್ನ ಹತ್ರ ತೋರಿಸ್ಕೊಳ್ಬೇಕು ಹೋಗ್ಬೇಡಿ. ವಾಟ್ ದ ಲ್ಯಾಂಗ್ವೇಜ್ ಯುವರ್ ಟಾಕಿಂಗ್? ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ಹೋಗ್ಬಿಟ್ಟಿದ್ದೇನೆ ನಾನು. ತಲೆಯಲ್ಲಿ ಹೊಡೆದ್ರೆ ತಲೆಯಲ್ಲಿ ಸಗಣಿ ಸಿಗಲ್ಲ ನಿನ್ನ ತಲೆಯಲ್ಲಿ. ನೀನು ನನ್ನ ಬಗ್ಗೆ ಮಾತಾಡ್ತೀಯ? ವಾಟ್ಸ್ ಟ್ರೂ ಜರ್ನಲಿಸಮ್ ಈಸ್. ಅಸಲು ಮೀಡಿಯಾದ ಕೆಲಸ. ಮಾಡಿದ ಗರಿ ತುಪ್ಪ ಅಂತ ಹೇಳ್ತೀವಲ್ಲ, ಇದೆ ಅಜ್ಜಿ ಮಾಡಿದ ಗರಿ ತುಪ್ಪ. ಯಾವುದು? ವನಸ್ಪತಿ ರುಚಿಗೊಳ್ಳ ಹಾಕಿ ಒಂದಿಷ್ಟು ಸ್ವಲ್ಪ ಬೆಣ್ಣೆ, ಅದು ಬೆಣ್ಣೆ ನಕಲಿ ಬೆಣ್ಣೆ, ಅದು ಪ್ಯೂರ್ ಬೆಣ್ಣೆ ಎಲ್ಲ ಹಾಕಿ ನೋಡಿದೆ. ಬೆಳಿಗ್ಗೆ 5 ಗಂಟೆಗೆ. ಯಾಕಂದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ. ನಿಮಗೆ ಲಂಚದ ಹಣ ಬರ್ತಾ ಇದೆ. ನಿಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಂತೂ ಲಂಚ ತಿಂದು ಕೊಬ್ಬು ಬಿಟ್ಟಿದ್ದಾರೆ. ನಮ್ಮ ಹತ್ರ ಅಂತದ್ದು ಯಾವುದು ನಡೀತಿಲ್ಲ. ನಾನು ಯಾರು ಅಂತ ಗೊತ್ತು ತಾನೆ ನಿಮ್ಗೆ? ನನಗೆ ಯಾವ ಮುಲಾಜು ಇಲ್ಲ. ಏನೇ ಮಲ್ಲಿ ಅವಾಗ ಅವರು ಪರ್ಮಿಷನ್ ಕೊಡೋದು, ಇಲ್ಲಿ ಮಾತ್ರ ಅವ್ಯಾಹತವಾಗಿ ಲೂಟಿ ಆಗೋದು. ಅಂಗನವಾಡಿ ಮಕ್ಕಳ ಅನ್ನದಲ್ಲೂ ಕೂಡ ಕಮಿಷನ್ ಹೊಡಿತೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ?
ಮಾತ್ರ ಯಾಕೆ ಉಳಿಸ್ತಾರೆ? ನಿಜವಾಗ್ಲೂ ಇದು ಬಡವರಾಗಿರೋ ಕಾರಣಕ್ಕೋಸ್ಕರನೇ ಈ ರೀತಿ ಇದಾಗ್ತಿರೋದು. ಬಡವರ ಮೇಲೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗತ್ತೆ ಅಲ್ಲಲ್ಲಿ ವಿಜಯ್ ಟೈಮ್ಸ್ ನಿರಂತರವಾಗಿ ಬೇಟೆ ಆಡತ್ತೆ. ಅಂಗನವಾಡಿ ಆಹಾರವನ್ನೇ ಕಳಪೆ ಮಾಡ್ತಿದ್ದಾರೆ ಭ್ರಷ್ಟರು. ಸ್ವಲ್ಪನೇ ಪುಡಿ ಬರುತ್ತೆ, ಇನ್ನೆಲ್ಲ ಫುಲ್ಲು ಹೊಟ್ಟಾಗಿರುತ್ತೆ. पुलिस जब डेड बॉडी आई हुई होती है तो ये उसको यूज करके फिल्म बनाते हैं. इसकी हिस्ट्री रही है ताबेली का. पास के सोनागाजी कुछ लोगों की फोटो आई बाहर. ये पूरे हॉस्पिटल में अपना शिकार ढूंढता है और होटल के बिजनेस सेंटर वाले एरिया में ये लोग इकट्ठे होके डिस्कशन वगैरह कर रहे थे. आज दिन है वर्षा की डिलीवरी का. शॉकिंगली दिन के करीबन 1 बजे हॉस्पिटल वालों ने दूसरे बच्चे को भी मरा हुआ डिक्लेयर कर दिया. हमारे देश में इस तरह के सीक्रेट क्लिनिकल ट्रायल्स बिना किसी रोक टोक के चल रहे हैं, भले ही बंदा मर जाए. 7 महीने प्रेग्नेंट एक लेडी रुखसार 2 दिन एडमिट रही. हॉस्पिटल वालों ने इन सारी बोतल्स में मौजूद खून को इस तरह सिंक में गिरा दिया जाता है, लेकिन डॉक्टर को सी सेक्शन के नर्क में धकेल देते हैं. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.